ಒಂದು ಸಲ ಪುಣ್ಯಾತ್ಮರೇ ಹೇಳ್ರಿಪ್ಪ. ಚರ್ಚಾ ನಡೀತದ ರುಕ್ಮಿಣಿಗೆ ಮತ್ತು ಪಾಂಡುರಂಗ. ಹೌದು, ಏನಂತ ನಡೀತದ್ರಿಪ್ಪ ಚರ್ಚಾ? ಭಗವಂತ ನಿನ್ನ ಎಲ್ಲ ಸಮದರ್ಶಿ ಅಂತ ನಿನಗೆ ಹೇಳ್ತಾರ. ಹೌದು, ತುಕಾರಾಮ್ ಮಹಾರಾಜ ಬಂದಾಗ ಒಂದು ತರ ದರ್ಶನ ಕೊಡ್ತಿ, ಎಲ್ಲಾ ಭಕ್ತರು ಬಂದಾಗ ಒಂದು ತರ ದರ್ಶನ ಕೊಡ್ತಿ, ನಿನ್ನಲ್ಲಿ ಭೇದ ಯಾಕ? ಅವಾಗ ಏನ್ ಹೇಳ್ತಾನ್ರಿಪ್ಪ ಪಾಂಡುರಂಗ? ಜನ ಎಲ್ಲಾರು ಬಂದಾಗ ಜಡಿ ಎತ್ತಿ ದರ್ಶನ ಕೊಡ್ತಿ, ತುಕಾರಾಮ್ ಮಹಾರಾಜ ಬಂದಾಗ ತಲೆ ತಳಗೆ ಯಾಕೆ ಮಾಡ್ತಿ? ಅವಾಗ ಏನ್ ಹೇಳ್ತಾರ್ರಿಪ್ಪ? ದೇವಿ, ಜಗತ್ತಿನ ಜನ ಎಲ್ಲ ಬೇಡ್ಕೊಳಕ್ ಬರಾಕತ್ತಾರ, ಅದಕ್ಕೆ ಹಿಡಿ ಎತ್ತಿ ದರ್ಶನ ಕೊಡ್ತನು. ಹೌದು, ಅವ್ನು ಬೇಡ್ಕೊಳಕ ಬಂದಿಲ್ಲ, ಅವನಿಗೆ ಹೆಂಗ ಮುಖ ತೋರಿಸ್ಲಕ್ ತಳಗ ಮುಖ ಮಾಡ್ತಾನಂತ. ಹೌದ್ರಿಪ್ಪ. ಬೇಡಕ್ ಹಚ್ಚಲೇನಂತ ಕೇಳಿದ್ರು. ಅದು ನಿನ್ನಿಂದ ಸಾಧ್ಯ ಆಗುದಿಲ್ಲ. ನಿನ್ನ ಭಕ್ತನ ಪರವಾಗಿ ವಹಿಸಿ ಮಾತನಾಡಬೇಡ, ಬೇಡ್ಕೊಳಕ್ ಹಚ್ಚಲೇನು? ಹೌದ್ರಿಪ್ಪ. ಹಚ್ಚಂತ. ಅವಾಗ ಪುಣ್ಯಾತ್ಮರೇ ಲಕ್ಷ್ಮಿ ರೂಪ ತಗೊಂಡು ರುಕ್ಮಿಣಿ ದಾರಿ ಒಳಗೆ ಬರ್ತಾವ. ಹೌದ್ರಿಪ್ಪ. ತುಕಾರಾಮ್ ಮಹಾರಾಜ ಕಲ್ಲಿನ ತಾಳ ಬಡ್ಕೊಂಡು ಹೊಂಟಾರ. ಬಂದು ಹೇಳ್ತಾಳ ಪುಣ್ಯಾತ್ಮರೇ, ವೈಕುಂಠ ಒಡೆಯನ ಕಡೆ ಹೋಗ್ತಿ, ಒಪ್ಪತ್ತು ಗಂಜಿ ಸಿಗ್ತದ, ಒಪ್ಪತ್ತು ಸಿಗುದಿಲ್ಲ. ಮಾನ ಮುಚ್ಚಾಕೊಳ್ತಕ್ಕ ಬಟ್ಟೆ ಅದ, ಕಲ್ಲಿನ ತಾಳ ಬಡ್ಕೊಂಡ್ ತಿರುಗಲಕತ್ತಿದಿ, ನೀ ಏನು ಬೇಡ್ಕೋತಿ ಅದನ್ನ ಕೊಡ್ಲಾಕ ಬಂದಿನಿ, ಬೇಡ್ಕೊಳಕ್ ರೆಡಿ ಆಗಲ್ಲ. ಅವಾಗ ಏನ್ ಹೇಳ್ತಾನ್ರಿಪ್ಪ ತುಕಾರಾಮ್ ಮಹಾರಾಜರು? ನಾ ಬೇಡಿದ ಕೊಡ್ತೀನಂತ ಏನು ಕೊಡ್ತನಂದ್ರೆ ಬಾಳ ಖುಷಿ ಆಯ್ತಕಿ, ಬೇಡ್ಕೊತನಂತಲ್ಲ. ಹೌದ್ರಿಪ್ಪ. ಅವಾಗ ತುಕಾರಾಮ್ ಮಹಾರಾಜರು ಬೇಡ್ಕೊಂಡ್ರಂತ, ನಾ ಬೇಡ್ಕೊಂಡು ಕೊಡ್ತ ನನಗೆ ಮೊದಲು ನನಗೆ ವಚನ ಕೊಡೋದು. ಹೌದ್ರಿಪ್ಪ. ಕೊಟ್ಬಿಟ್ಲು. ಸ್ವಲ್ಪ ನಾವು ಅವಲೋಕನ ಮಾಡ್ರಿ, ಏನ್ ಬೇಡಿರ್ಬೇಕು ತುಕಾರಾಮ್ ಮಹಾರಾಜ? ಏನ್ ಬೇಡಿರ್ಬೇಕ್ರಿಪ್ಪ? ನೀ ಲಕ್ಷ್ಮಿ ಅನ್ನಕ್ಕೆ ನನಗ ಅಷ್ಟಲ್ಲ, ನನ್ನ ವಂಶಕ್ಕೆ ಎಂದು ಭೇಟಿ ಆಗಬೇಡ ಅಂತ ಹೇಳಿದ. ಹೌದಪ್ಪ, ನಮ್ಮಂತವ್ರ ಕೈಯಾಗ ಸಿಕ್ಕರ ತುಡುಕ್ ಮಾಡ್ಕೊಂಡು ಟೇಜ್ರಾಗ ಹೋಗಿ ಮುಚ್ಚಿಡವ್ರು ಲಾಕರ್ ಮಾತ್ರ. ಅದೇ ಲಾಕರ್ದಾಗ ಇಟ್ಟಿದ್ರೆ 2000 ನೋಟ್ ಗಪ್ ಮಾಡಿಬಿಟ್ರು. ಹೌದ್ರಿಪ್ಪ. ಸೀಸ್ ಅಂದ್ ಬಿಟ್ರಲ್ಲ, ಪಾಯ್ಕಾನ್ಯಾಗ ಓದಿಟ್ರಿ, ಓದ್ ಹೊಳ್ಯಾಗ ಹೋಗುದ್ರಿ. ಇದಕ್ಕೇನು ಕರೀತಾರೆ? ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕೆ ಸಲ್ಲದಲ್ಲದೆ ಸತ್ಪಾತ್ರಕ್ಕೆ ಬರದಯ್ಯ ಅಂತ ಬರೀತಾರೆ. ಅದಕ್ಕೆ ಪುಣ್ಯಾತ್ಮರ ಈ ನಾಡಿನೊಳಗೆ ಶರಣರು ಎಂತ ಕೆಲಸ ಮಾಡಿ ಹೋಗ್ಯಾರ ಅಂತ ಕೇಳಿದ್ರು. ಎಂತ ಕೆಲಸ ಮಾಡ್ಯಾರಿಪ್ಪ ಪುಣ್ಯಾತ್ಮರೇ? ಮುರುಗೇಂದ್ರ ಶಿವಯೋಗಿಗಳು ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ಕೃಷ್ಣಾ ನದಿ ದಂಡೆಯಲ್ಲಿರತಕ್ಕಂಥ ಗೋಶಿರಪ್ಪನ ಗಡ್ಡಿ ಒಳಗೆ ಅನುಷ್ಠಾನ ಮಾಡ್ತಾರೆ. ಏಸೋ ವರ್ಷ ಅನುಷ್ಠಾನ ಮಾಡ್ತಾರೆ. ಏಸೋ ವರ್ಷ ಅನುಷ್ಠಾನ ಮಾಡಿದ ಬಳಿಕ ಪುಣ್ಯಾತ್ಮರೇ ಅಲ್ಲಿಂದ ಸಂಚಾರ ಕೈಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಹೊರಗೆ ಬರ್ತಾರೆ. ಹೌದ್ರಿಪ್ಪ. ಅವಾಗ ಅಂತ ದಿವ್ಯ ಪುರುಷನನ್ನ ನನ್ನ ಸ್ಥಾನಕ್ಕೆ ಕರೆಸ್ಕೊಳ್ಬೇಕಂತ ತಿಳ್ಕೊಂಡು ಅಂಕಲಿಗೆ ಅಡಿಗಪ್ಪ ಅಜ್ಜ ಹುಲಿಯಾಗಿ ಬರ್ತಾನ ಕಾಡಿನೊಳಗೆ. ಹುಲಿಯಾಗಿ ಬಂದು ದಾರಿ ತಪ್ಪಿಸ್ಲಿಕ್ಕಂತ ಅವಾಗ ಪುಣ್ಯಾತ್ಮನೆ ನಮಸ್ಕಾರ ಮಾಡಿದಾಗ ಹುಲಿ ಸ್ವತಃ ಬಂದು ಶಿವಯೋಗಿಗಳಿಗೆ ನಮಸ್ಕಾರ ಮಾಡ್ತದ. ಹುಲಿ ಶಿವಯೋಗಿಗಳಿಗೆ ಬಂದು ನಮಸ್ಕಾರ ಮಾಡ್ತದಂತ. ಅದಕ್ಕೆ ಒಂದು ಬಾರಿ ಚರ್ಚೆ ನಡೆದಿತ್ತಂತ. ಯಾರಿಗೆ? ಒಬ್ಬ ಭಕ್ತ ಬಂದು ಸಿದ್ಧಾರೂಢರಿಗೆ ಕೇಳಿದಂತ, ಏನಂತ್ರಿಪ್ಪ? ಶಿವಯೋಗದ ತುತ್ತು ತುದಿಯನ್ನು ಏರಿರತಕ್ಕಂಥ ಶಿವ ಯಾರಾದರೆ ಅವನಿಗೆ ನಾನು ನೋಡ್ಬೇಕಲ್ಲ ಒಂದಿಷ್ಟು. ಹೌದ್ರಿಪ್ಪ. ಅವಾಗ ಸಿದ್ಧಾರೂಢ ಅಜ್ಜ ಹೇಳಿದಂತ, ಶಾಸ್ತ್ರದಾಗ ನಿನಗೆ ಏನಾದ್ರೂ ಸಂಶಯ ಬಂತಂದ್ರ ನನ್ನ ಕಡೆ ಬಾ. ತತ್ವಮಸಿ ಮಹಾವಾಕ್ಯದ ವ್ಯವಸ್ಥೆ ಅರ್ಥ ನಿನಗೆ ಗೊತ್ತಾಗಬೇಕಾಯ್ತು, ನನ್ನ ಮುಂದೆ ಬಂದು ಕೇಳು. ಭುವನದ ಮಾನವರಿಗೆ ಬ್ರಹ್ಮಜ್ಞಾನದ ಬೋಧೆ ಬೇಕಾಗಿತ್ತಂದ್ರೆ ನನ್ನ ಸರಿ ಒಂದು ಸಂಪರ್ಕ ಮಾಡು. ಆದರೆ ಶಿವಯೋಗದ ತುತ್ತ ತುದಿ ಏರಿರತಕ್ಕಂಥ ಶಿವನನ್ನ ನೀ ನೋಡಬೇಕು ಈಗ ಸದ್ಯಕ್ಕಂದ್ರ ಅಥನಿ ಗಚ್ಚಿನ ಮಠಕ್ಕೆ ಹೋಗ್ಬೇಕಂತ ಹೇಳ್ತಾರೆ. ಅವಾಗ ಪುಣ್ಯಾತ್ಮರ ಮಾನುಭಾವ ಅಥನಿ ಶ್ರೀಮಠಕ್ಕೆ ಬರ್ತಾನೆ, ಗಚ್ಚಿನ ಮಠ. ಅಲ್ಲಿ ಬಂದು ಸ್ವಾಮಿಗಳಿಗೆ ಕೇಳ್ತಾನೆ, ಯಾರಿಗೆ? ಶಿವಯೋಗಿಗಳಿಗೆ. ಇಲ್ಲಿ ಶಿವಯೋಗದ ತುತ್ತು ತುದಿ ಏರಿರ್ತಕ್ಕಂಥ ಶಿವಾದರಂತವ್ರು ಯಾರ್ರಿ, ಎಲ್ಲಿದಾರ್ರಿ, ಮತ್ತು ಶಿವಯೋಗ ಅಂದ್ರೆ ಏನು? ನಗಲಿಕ್ಕಂತ ನಕ್ಕ ಸುಮ್ಮಾಗಿಬಿಟ್ರು. ಮತ್ತೆ ಕೇಳಿದಂತೆ ಅವ್ರು ಮತ್ತೆ ನಕ್ಕರಂತ ಸುಮ್ಮಾಗಿಬಿಟ್ರು. ಅವಾಗ ಸಿದ್ಧಲಿಂಗ ಸ್ವಾಮಿಗಳಿದ್ರಂತ ಹೇಳಿದ್ರಂತೆ, ತಮ್ಮ ನಿನಗೇನು ಬೇಕಾಗಿತ್ತು ನಾ ಕೊಡ್ತೇನೆ ಹೇಳ. ಶಿವಯೋಗದ ತುತ್ತ ತುದಿ ಏರಿರ್ತಕ್ಕಂಥ
ನೋಡಬೇಕಾಗಿತ್ತು. ಶಿವಯೋಗ ಅಂದ್ರೆ ಏನು ತಿಳ್ಕೋಬೇಕಾಗಿತ್ತು. ಅಲ್ಲೇನು ಅವಿಗೆ ಬಿಟ್ಟಾರಲ್ಲ ಪಾದರಕ್ಷಿಗಳು, ಅದ್ರ ತಗೋ ನೀನು ಕಿವಿಗೆ ಹಚ್ಚುವ ಗೊತ್ತಾಗ್ತದ ಅಂತ ಹೇಳಿದ್ರು. ತಿಳಿತಂದ್ರೆ ಹೇಳಿ, ತಿಳಿಲಿದ್ರೆ ಇಲ್ಲ ಅಂತ ಹೇಳಿ. ಯಾಕೆ ಸುಮ್ಮನೆ ಅವಿಗೆ ಹಚ್ಕೋ ಕಟ್ಟಿಗೆ ಹಚ್ಕೋ ಯಾಕೆ ಹೇಳ್ತೀವಿ? ಆ ಸಿದ್ಧಾರೂಢ ಅಜ್ಜ ಕಳಿಸ್ಯಾನ, ಇಲ್ಲಿ ಹೋಗಂತ ಬಂದೀನಿ, ನೀ ಹಚ್ಕೊಂಡು ನೋಡು ಅಂತ ಹೇಳಿದ್ರು. ಹೌದ್ರಿಪ್ಪ. ಅವಾಗ ಒಂದು ಮನಸ್ಸು ಒಪ್ತಲ್ಲ. ಆದ್ರೂ ಪುಣ್ಯಾತ್ಮರೇ ಒಂದ್ಸಲ ನೋಡ್ಬೇಕಂತ ತಿಳ್ಕೊಂಡು ಆ ಶಿವಯೋಗಿ ಮುರುಗೇಂದ್ರ ಅಜ್ಜ ಪಾದಪುರುಷ ನಿತ್ಯ ಆ ಆವಿಗೆಯನ್ನು ಹತ್ತಕ್ಕಂತ ಆವಿಗೆಯನ್ನು ತಗೊಂಡು ಪುಣ್ಯಾತ್ಮರ ತನ್ನ ಕಿವಿಗೆ ಹೆಚ್ಚಿ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಆ ಪಾದಕ್ಕೆ ಒಳಗಿಂದ ಶಿವಾಯ ನಮ ಶಿವಾಯ ನಮ ಬಸವ ಬಸವ ಮಂತ್ರ ಬರಾಕತ್ತಿತ್ತ ಬಂಧುಗಳಿಗೆ, ಮಂತ್ರ ಬರ್ತಿತ್ತು. ಅದಕ್ಕೆ ಹೋಗಿ ಸಾಷ್ಟಾಂಗ ಅಡ್ಡ ಬಿದ್ದತ್ತು ಬಂಧುಗಳು, ಸಾಷ್ಟಾಂಗ ಅಡ್ಡ. ಗಚ್ಚಿನ ಮಠದಾಗ ಸಭಾ ನಡೆದಿತ್ತು. ಬಬಲಾದ ಸದಾಶಿವ ಅಜ್ಜಯ್ ಅಲ್ಲೇ ಇತ್ತು. ದರೂರದ ಭಕ್ತರಿಗೆ ಗೊತ್ತಾಯ್ತ, ಆ ಸದಾಶಿವ ಅಜ್ಜ ಬಂದವಂತ ಹೋಗೋದು ನಡೆಯುತ್ತೆ. ಮಾಪುರ ತುಂಬಿ ನಡೆದಿತ್ತು ಸುರೇಶ. ಆಗ ಫುಲ್ ಇಲ್ಲಾಗಿತ್ತು. ಅವಾಗ ಅಜ್ಜಗ ಎರಡು ಕಾಯಿ ತಗೊಂಡು ಹೋಗೋಣ ತಿಳ್ಕೊಂಡು ತತ್ರಾಣಿಗೆ ತುಂಬ್ಕೊಂಡು ಕೊಳ್ಳಿಗೆ ಹಾಕೊಂಡು ಜಿಗದ್ರತ್ತು ಒಳಗ ಹೊಳೆ. ನಡಿ ನಡಿ ಸದಾಶಿವ ಉಳಿಸ್ತಾನ. ಸದಾಶಿವ ಕುಣಿಸ್ತಾನ ನಡಿ ಅಂದ್ಬಿಟ್ಟರು. ಅವಾಗ ಬಂಧುಗಳೇ ಇವರು ಹೊಳೆಯಾಗ ಜಿಗಿದ ತಕ್ಷಣ ಅಲ್ಲಿ ಗಚ್ಚಿನ ಮಠದಾಗ ಸದಾಶಿವ ಅಜ್ಜ ಹಿಂಗ ಕೈ ಹಿಡಿದಿರ್ತ. ಆ ಕೈ ಜೋಡಿ ನೀರು ಬರ್ತಿತ್ತು, ಧವಾ 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 ನೀರು ಹರಿತಿತ್ತು. ಗಚ್ಚಿನ ಮಠ ಎಲ್ಲ ರಾಡೆ ಹೋಗ್ಬಿಡಿತು. ಏನ್ ಮಾಡಿದೀವಿ ಇದು ನಂದು ಏನ್ ಮಾಡ್ತಾರ ಹುಚ್ಚಾಡ ಭಕ್ತರು ಜಿಗಿದು ನೀರ್ನಾಗ ಮತ್ ಸತ್ ಹೋಗ್ತಾವ. ಸದಾಶಿವ ಅಂದು ಮತ್ ನಂದು ಕರ್ತವ್ಯ ಉಳಿಸ್ಬೇಕಲ್ಲ, ಅದಕ್ಕೆ ಉಳಿಸಿನಿ ಅಂತಕ್ಕಂಥದ್ದು ಹೇಳಿರಂತ. ಶಿವಯೋಗಿಗಳು ತೀರ್ಥ ತಗೊಳಕ್ ಹೇಳಿದಂತ ಸಾಧ್ಯ ಇರಂತ. 3 ಫುಟ್ ಅಂತರ್ಲೆ ಪುಣ್ಯಾತ್ಮರೇ ಅನುಷ್ಠಾನ ಕುಂದಿರ್ತಿದ್ರು. ಅದಕ್ಕೆ ಇವತ್ತು ಆ ಶರಣರ ಮೈಮೆ ಹೇಗೈತಿ ಅಂತ ಕೇಳಿದ್ರೆ, ಅಥಣಿ ಬೆಂಗಳೂರು ಬಸ್ ಹೊಂಟಿತ್ತಂದ್ರೆ ಪುಣ್ಯಾತ್ಮರು ಬಸ್ಸಿಗೆ ಕೈ ಮುಗಿತಾರೆ. ಎಷ್ಟು ಹುಬ್ಬಳ್ಳಿ ಧಾರವಾಡದ ಜನ ಎಲ್ಲ ಬಸ್ಸಿಗೆ ಕೈ ಮುಗಿತಾರೆ. ಅಲ್ಲಿನ ಜನ ಬಂದ್ರು ಅಂತ ಕೇಳಿದ್ರೆ ಪುಣ್ಯಾತ್ಮರ ಗಚ್ಚಿನ ಮಠದ ಮಣ್ಣು ಕಟ್ಟಿಕೊಂಡು ಹೋಗ್ತಾರೆ. ಆಧುನಿಕದ ಶಿವ ಅಂತ ಕರೀತಾರೆ. ಅದಕ್ಕೆ ಪುಣ್ಯಾತ್ಮರಿ ಶರಣರ ಮರ್ಮ ಮರಣದ ನಂತರ ನೋಡುವಂತಕ್ಕಂಥ ಮಾತಿದೆ. ಇದೇ ನಿಮ್ಮ ದೇವರ ಕೊಂಡ ಅಜ್ಜ, ಇದೇ ದೇವರ ಕೊಂಡ ಅಜ್ಜ ಮಾವಿನ ಗಿಡಕ್ಕೂ ಎಷ್ಟು ಒಂದು ತಂಗಿಗೆ ಹೋಗಿ ಸ್ಪರ್ಶ ಮಾಡಿದರಂತ. ಯಾರು ಹೇಳಿದಂತೆಪ್ಪ ಇದು ಒಟ್ಟ ಕಾಯಿನ ಹತ್ತುವುದು, ಹೂ ಬಿಡುವತ್ತೇನು ಮಾಡುವತ್ತನ ಹೋಗಿ ಪುಣ್ಯಾತ್ಮರೇ ಅದಕ್ಕೆ ಸ್ಪರ್ಶ ಮಾಡಿ ಮುಂದೊಂದು ಶಬ್ದ ಬಳಸ್ತಾರೆ. ನಾನು ಹೇಳಕ್ ಹೋಗುದಿಲ್ಲ. ಅದು ಎಷ್ಟು ಮುಟ್ಟಿದಲ್ಲ ಅಟ್ಟಟ್ಟು ಹಂಗಿಗೆ ಕಾಯಿ ಹಾಕಿದಂತ, ಅಷ್ಟಟ್ಟು ಹಂಗಿಗೆ ಕಾಯಿ ಹಾಕಿದ್ರು. ಹಿಂಗ ಈ ನಾಡಿನೊಳಗೆ ಶರಣರ ಇದೆ. ಹಾರುಗೇರಿ ಪುಣ್ಯಾತ್ಮರು ಇವತ್ತೇನು ಆ ಮಠದಿಂದ ಕಡೆ ವಿದ್ಯಾಸಂಸ್ಥೆಗಳಾಗ್ಯಾವಲ್ಲ, ಅಲ್ಲಿ ಪುಣ್ಯಾತ್ಮರು ಹೇಳ್ತಾರಂತ, ಮುಂದೊಂದು ನನ್ನ ಶಾರದೆ ಕುಣಿಕೆದಲ್ಲ, ಇಲ್ಲಿ ಶಾರದೆ ಕುಣಿಕೆದಲ್ಲ ಅಂತ ಹೇಳ್ತಾರೆ. ಅಲ್ಲೊಂದು ಬಾವ್ಯದ ಪುಣ್ಯಾತ್ಮರೇ ಶಂಕರ ಭಾಯಿ ಅಂತ, ಹೌದಿಲ್ಲ? ಆ ಶಂಕರ ಭಾಯಿಯ ಮೂತ್ರಿ ಮಾಡಿದ ಸಲುವಾಗಿ ಪವಿತ್ರ ಆಗ್ಯಾವ ಅಂತ ಹೇಳ್ತಾರೆ ಶರಣರಲ್ಲಿ. ಅದಕ್ಕೆ ಪುಣ್ಯಾತ್ಮರೇ ಬಸವಣ್ಣನ ಒಂದು ಸಲ ಕೇಳಿದಂತ ಅಲ್ಲಮ್ಮ ಪ್ರಭು, ಬಸವ ಬಾರಯ್ಯ ಮರ್ತ್ಯದೊಳಗ ಭಕ್ತರು ಯಾರಯ್ಯ, ಯಾರುಂಟು ಹೇಳಯ್ಯ ಅಂದಾಗ ಬಸವಣ್ಣ ಹೇಳಿದ್ರೆ, ನಾನೊಬ್ಬನೇ ಭಕ್ತ ಈ ಲೋಕದೊಳಗೆ, ಈ ಧರಣಿ ಮೇಲೆ ಅಂದ. ಅವಾಗ ಅಲ್ಲಮ್ಮರು ವಿಚಾರ ಮಾಡಿದರಂತ, ಅಲ್ಲಪ್ಪ ನಾನೊಬ್ಬನೇ ಭಕ್ತ ಹೆಂಗೆ ಹೇಳ್ತಿ, ಮತ್ ಇವರು ಯಾರು? ಅವರೆಲ್ಲ ನಿಮ್ಮ ಸ್ವರೂಪಿಗಳು, ಗುರು ಸ್ವರೂಪಿಗಳು, ಕೂಡಲ ಸಂಗನದ ಸ್ವರೂಪಿಗಳು, ನಾನೊಬ್ಬನೇ ಭಕ್ತ ಅಂತಕ್ಕಂಥ ಮಾತನ್ನ ಹೇಳ್ತಾರಂತ ಬಂಧುಗಳೇ. ಅದಕ್ಕೆ ನಿಜವಾಗಿರತಕ್ಕಂಥದ್ದು ಈ ಶರಣನ ತತ್ವ ಏನು ಅಂತ ಕೇಳಿದ್ರೆ, ಸಕಲರಿಗೆ ಲೇಸನ್ನು ಬಯಸಿರತಕ್ಕಂಥ ಕಲ್ಯಾಣದ ಬಸವಣ್ಣ ಕೆಳಗೆ ಬಿದ್ದ, ಕೆಳಗೆ ಕಲ್ಯಾಣದ ಒಂಬಳಿನಾಗ ಕೆಳಗೆ ಬಿದ್ದಾನ, ದುಃಖ ಮಾಡಾಕತ್ತಾನ. ದುಃಖ ಮಾಡೋ ಕಾಲಕ್ಕೆ ಬಂದು ಬಸವಣ್ಣ ಎತ್ತಿದ ತಕ್ಷಣ ಆ ಒಂಬಳಿ ನಾಗಂತನ ಬಸವಣ್ಣನ ಪನ್ನಿ ಅಂತ. ಅವಾಗ ಅಣ್ಣ ಕೇಳಿದಂತ, ನಾನೇ ಬಸವಣ್ಣ ಹೆಂಗ್ ಹೇಳಿದೀವಿ ಅಂದ್ರೆ, ಕಲ್ಯಾಣದಾಗ ಬಿದ್ದವನು ಬಸವಣ್ಣನ ಬಿಟ್ಟು ಮತ್ತಾರು ಎಪ್ಪಿಸ್ತಾರಪ್ಪ, ಅದಕ್ಕೆ ಬಸವಣ್ಣ. ಮಾದೇವ ಭೂಪಾಲ ಪುಣ್ಯಾತ್ಮರ ದೊಡ್ಡ ರಾಜ ಇದ್ದ. ಮಾದೇವ ಭೂಪಾಲ ಬಹಳ ದೊಡ್ಡ ರಾಜ. ಅಂತ ಪುಣ್ಯಾತ್ಮರ ಬಸವಣ್ಣನ ತತ್ವಕ್ಕೆ, ಬಸವಣ್ಣನ ಗುಣಕ್ಕೆ
ಬಸವಣ್ಣಲ್ಲಿರ್ತಕ್ಕಂಥ ವಿನಯಕ್ಕ ಆ ರಾಜ್ಯವನ್ನ ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬಂದ ಕಟ್ಟಿಗೆಯನ್ನು ತಗೊಂಡು ಬರ್ತಾನೆ, ಕಡದ ತಲೆ ಮೇಲೆ ಇಟ್ಕೊಂಡು. ಒಂದು ಸಲ ಪ್ರಸಂಗ ಬರ್ತದ, ರಾಜ್ಯ ಇಲ್ಲ, ದಾರಿಯಲ್ಲಿ ಏನಾಗ್ತದ ಅಂತ ಕೇಳಿದ್ರೆ ಬಂಗಾರ ಸಿಗ್ತದ. ಬಂಗಾರ ಮಾದೇವ ಭೂಪಾಲ ಬಂಗಾರವನ್ನು ಮಣ್ಣಾಗ ಮುಸ್ತಾರ. ಹೆಂಡತಿ ಕೇಳ್ತಾಳ, ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ಅದು ಬಂಗಾರ ಇತ್ತು. ಹೆಣ್ಮಕ್ಳು ಬಂಗಾರದ ಮೇಲೆ ಬಹಳ ಆಸೆ. ನೀ ಮೊದಲ ರಾಜ್ಯ ಹೆಣತಿ, ರಾಜ್ಯ ಬಿಟ್ಟು ಬಂದಿದಿ, ಬಂಗಾರ ಮೇಲೆ ಆಸೆ ಆದಗಿದೆ ಅಂತ ತಿಳ್ಕೊಂಡು ನಾನು ಏನ್ ಮಾಡೀನಿ ಅಂತ ಮಣ್ಣು ಮುಚ್ಚೇನೆ ಅಂತ ಹೇಳಿದೆ. ಅವಾಗ ತಾಯಿ ಅಂದ್ರತ್ತ, ಇನ್ನ ನಿನಗೆ ಕಲ್ಯಾಣಕ್ಕೆ ಬಂದ ಬಳಕ ಬಸವಣ್ಣನ ಸಂಘ ಮಾಡಿದ ಬಳಕ ಇನ್ನಾನೇ ಇದು ಬಂಗಾರ, ಇದು ಬೆಳ್ಳಿ, ಇದು ಮಣ್ಣು ಅಂತ ಕಾಣಿಸಾಕತ್ತಿದ್ದೇನೆ ಅಂದ್ರತ್ತ. ನಾ ಯಾವಾಗ ಇವನು ಸಂಘಕ್ಕೆ ಬಂದು ಬಿಟ್ಟಿಲ್ಲ, ಈ ಬಸವಣ್ಣ ಅಂತಕ್ಕಂಥ ಏನು ಮಕರಂದವನ್ನು ಹೀರು ಸಲುವಾಗಿ ದುಂಬಿಗಳಂತಕ್ಕಂಥ ಶರಣರು ಏನು ಬಂದು ಬಿಟ್ಟಿದಿಲ್ಲ, ಇಲ್ಲಿ ಬಂದ ಬಳಕ ಎಲ್ಲ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ತಿಳಿದು ನೋಡ ಅಣ್ಣ ಎಲ್ಲ ಹಾಳು ಮಣ್ಣ, ಭಕ್ತಿ ಮಾಡೋದಕ್ಕೆ ಭಯ ಹಾಕೋ, ಮುಕ್ತಿಗೆ ಹೋಗ್ಬೇಕಾದ್ರೆ ಗುರುಬಲ ಬೇಕಂತ ತಿಳ್ಕೊಂಡು ನನಗೆಲ್ಲ ಮಣ್ಣ ಕಾಣಾಕತ್ತಿದ್ದಿ ಅಂದ್ರತ್ತ ಪುಣ್ಯ. ಹೌದ್ರಿಪ್ಪ. ಅದಕ್ಕೆ 5ಕ್ಕೆ ಮಾರಯ್ಯ 5ಕ್ಕೆ ಲೆಕ್ಕ ಮತ್ತು ತಿಳ್ಕೊಂಡು ಪುಣ್ಯಾತ್ಮರೇ ಏನು ಬಿದ್ದಿರ್ತದಲ್ಲ ಕಾಳ, ಅದನ್ನ ಆರಿಸಿ ತಂದು ದಾಸೋಹ ಮಾಡ್ತಿರಂತೆ. ಹೌದ್ರಿಪ್ಪ. ಅವಾಗ ಒಂದಿಷ್ಟು ಬಸವಣ್ಣ ವಿಚಾರ ಮಾಡಿದಂತ ಒಂದಿಷ್ಟು ಇವರಿಗೆ ಹೆಚ್ಚಿಗೆ ಹಾಕಿ ನೋಡ್ಬೇಕಂತೇಳಿ ಹೆಚ್ಚಿಗೆ ದಾರಿಯಲ್ಲಿ ಚೆಲ್ಲಿದಾಗ ತುಂಬಿಕೊಂಡು ಬಂದತ್ತ ಮಾರಯ್ಯ ಮನ್ಯಾಗ ಮಡದಿ ಕೇಳಿದ್ರತ್ತ, ಇಷ್ಟ್ಯಾಕ ತಂದಿ ಅಂತ. ನಾವ್ ಯಾರ ಲಕ್ಷ ಆಗ್ತೈತಿ ಅದಕ್ಕೆ ಪ್ರಪಂಚಾಂಗ ಮತ್ತು ಪಾರಮಾರ್ಥ್ಯಂಗ ಶರಣರು ಬಿಡಿಸ್ಯಾರ. ಇಷ್ಟ್ಯಾಕ ತಂದಿ ಅಂದ್ರೆ ಅದು ಪಾರಮಾರ್ಥ, ಇನ್ನಷ್ಟು ತರಬೇಕಾಗಿತ್ತು ಅಂದ್ರದು ಪ್ರಪಂಚ. ಇನ್ನಷ್ಟು ತರಬೇಕಾಗಿತ್ತು ಅಂತ ತಿಳಿದೆ ಅಂದ್ರ ಅದು ಪ್ರಪಂಚ ಆಸೆಕ್ಕೆ ಬಿತ್ತು. ಇಷ್ಟ್ಯಾಕ ತಂದಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಅದು ಪಾರಮಾರ್ಥಕ್ಕೆ ಬಂದು ಮುಟ್ಟಿತ್ತು. ಹಂಗ ತಮ್ಮ ಶರಣರು ಈ ಬದುಕನ್ನು ಸಾಗಿಸಿ ಹೋಗಿರತಕ್ಕಂಥ ನೂಲಿ ಚಂದಯ ಹಗ್ಗ ಮಾಡ್ತಾನ. ಆತನ ಮನೆಗೆ ಕೆಲಸ ಮಾಡ್ತಕ್ಕಂಥ ಹಗ್ಗ ತಗೊಂಡು ಹೋದಾಗ ಮಾರ್ಕೆಟ್ದಾಗ ಮಾರು ಬರೋ ಕಾಲಕ್ಕೆ ಹೆಚ್ಚಿಗೆ ರೊಕ್ಕ ಕೊಟ್ಟು ಬಿಡ್ತಕ್ಕ. ಇವ್ ತಗೊಂಡು ಬಂದು ಮನೆಗೆ ಬೈಲಿಕ್ಕತ್ತ. ಅವ್ರು ಕೊಟ್ಟಾರ ನಾನೇನ್ ಮಾಡ್ಲಿ, ಅವ್ ಕೊಟ್ಟು ಪುಣ್ಯ ಪಡ್ಕೊಂಡ ನೀ ಬೇಡಿ ಬೇಕಾರಾಗಿ ಬಂದಿ ಅಂದು ಬಿಟ್ರು. ಹೌದ್ರಿಪ್ಪ. ನಮ್ಮ ಶರಣರ ತತ್ವ ಹೇಗೈತಿ ಅಂತ ಕೇಳಿ ಒಂದು ಮಾತು ಹೇಳ್ತೇನೆ ನೀವು. ನಿಜಗೊಂಡು ಬರೀತಾರ, ವೈರವಿಲ್ಲದೆ ಎಲ್ಲರೊಡನೆ ಕೂರ್ಪದೆ ಚಂದ ಮಮ್ಮ.